ನಮಸ್ತೆ ವೀಕ್ಷಕರೇ, ಬನ್ನಿ ಇವತ್ತು ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ 2026 ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು, ಏನೆಲ್ಲ ಚೆನ್ನಾಗಾಗುವಂಥದ್ದು ಪ್ರತಿಯೊಂದು ವಿಚಾರ ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಬೇಸಿಕಲಿ ಮೇಷರಾಶಿ ಅಂತ ನಾವು ಹೇಳ್ತಾ ಇದ್ದೀವಿ ಅಂದಾಗ ನೀವು ಹೇಗೆ ಅದನ್ನು ಐಡೆಂಟಿಫೈ ಮಾಡ್ತೀರಾ? ಇಟ್ಸ್ ಬೇಸ್ಡ್ ಆನ್ ಯೋರ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮ್ ಆಫ್ ಬರ್ತ್. ನೀವು ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಪ್ರಕಾರವಾಗಿ ಚಂದ್ರ ಯಾವ ಸ್ಥಾನದಲ್ಲಿ ಇರ್ತಾನೋ ಆ ಒಂದು ಸ್ಥಾನವನ್ನು, ಆ ಒಂದು ರಾಶಿಯನ್ನು ನಿಮ್ಮ ರಾಶಿ ಝಾಡಿಯಾಕ್ ಸೈನ್ ಅಂತ ಏನು ಹೇಳ್ತೀವಿ ನಾವು. ಅಶ್ವಿನಿ ನಕ್ಷತ್ರ ಚು, ಚೆ, ಚೋ, ಲ ಆ ಚರಣಗಳ ಪ್ರಕಾರ 4 ಅಕ್ಷರಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಭರಣಿ ರಾಶಿಯೂ ಅಷ್ಟೇ ಲಿ, ಲೆ, ಲೋ ಮತ್ತು ಲ. ಇದು ಅಷ್ಟೇ ಭರಣಿ ನಕ್ಷತ್ರ 4 ಚರಣಗಳಿಗೂ ಸ್ಪೆಸಿಫಿಕ್ ಆಗುವಂಥದ್ದು. ಕೃತಿಕಾ ನಕ್ಷತ್ರ ಎ ಇಂದ ಇಡುವಂಥದ್ದು. ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಪ್ರಾರಂಭ ಆಗ್ತಿತ್ತು ಅಂತಂದರೆ ಮೇಷರಾಶಿಯಲ್ಲಿ 3 ನಕ್ಷತ್ರಗಳು ಸ್ಪೆಸಿಫಿಕಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ. ಅಶ್ವಿನಿ ನಕ್ಷತ್ರ 4 ಚರಣಗಳು ಕೂಡ ಮೇಷರಾಶಿ, ಭರಣಿ 4 ಚರಣಗಳು. ಈ ನಕ್ಷತ್ರದವರು ಸಹ ಈ ಪ್ರಿಡಿಕ್ಷನ್ಸ್ನ ಖಂಡಿತ ಫಾಲೋ ಮಾಡ್ಬೋದು. ಎಷ್ಟು ಜನ ರಾಶಿಗಿಂತಲೂ ನಕ್ಷತ್ರ ಸೂಪರಾಗಿ ವರ್ಕ್ ಆಗುತ್ತೆ, ಯಾಕೆಂದರೆ ದಟ್ ಈಸ್ ಮೋರ್ ಸ್ಪೆಸಿಫಿಕ್. ರಾಶಿಗಿಂತವೂ ನಕ್ಷತ್ರ ತುಂಬ ಸ್ಪೆಸಿಫಿಕ್ ಆಗಿರುತ್ತೆ. ನಿಮ್ಮ ಜಾತಕದ ಪ್ರಕಾರವಾಗಿ ಇದೇ ನಕ್ಷತ್ರ ಇತ್ತು ಅಂದರೆ ಡೆಫಿನೆಟ್ಲಿ ನಾನು ಹೇಳುವಂತಹದ್ದು ನಿಮ್ಮ ಲೈಫಲ್ಲಿ ಸರ್ಕಮ್ಸ್ಟೆನ್ಸ್ ಆಗೇ ಆಗುತ್ತೆ. ನಿಮ್ಮ ಲೈಫಲ್ಲಿ ಯಾರೋ ಒಂದು ರಾಂಗ್ ಸಜೆಷನ್ಸ್ನ ಕೊಡುವಂಥ ಚಾನ್ಸಸ್ ಇದೆ. ಯಾರೋ ಇರ್ಬೋದು, ನಿಮ್ಮ ಗುರುಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಲವ್ ರಿಲೇಷನ್ಶಿಪ್ ಇರುವಂಥ ಪಾರ್ಟ್ನರ್ ಆಗಿರ್ಬೋದು. ಯಾವುದೋ ಒಂದು ರಾಂಗ್ ಸಜೆಷನ್ನು ನಿಮಗೆ ಆ ತಿಂಗಳಲ್ಲಿ ತಗೊಳ್ಳೋಂಥ ಡಿಸಿಷನ್ ತುಂಬ ನೀವು ಅದಕ್ಕೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅಯ್ಯೋ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟೆ, ತಪ್ಪು ನಿರ್ಧಾರ. ಬೇಸಿಕಲಿ ನೀವು ಯಾವಾಗಲೂ ಅಂದ್ಕೊಳ್ತಾನೆ ಇರ್ತೀರಾ, ಅಯ್ಯೋ ನಾನು ಏನೋ ಹುಟ್ಟಿದ್ದೆ ಸರಿ ಇಲ್ವೇನೋ, ಹುಟ್ಟಿದ್ದೆ ಏನೋ ನನ್ನ ಲಕ್ಕಿನೇ ಅಲ್ಲ, ನಾನು ಯಾವಾಗಲೂ ಅನ್ಲಕ್ಕಿ ಅನ್ನೋವಂಥ ಭಾವನೆ ನಿಮ್ಗೆ ಯಾವಾಗಲೂ ಬರ್ತಾನೆ ಇರುತ್ತೆ ಬೇಸಿಕಲಿ. ಬಟ್ ಸ್ಟಿಲ್ ಈ ಒಂದು ತಿಂಗಳಲ್ಲಿ ತೊಗೊಂಡಂಥ ಡಿಸಿಷನ್ನು ನಿಮಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಹೆಲ್ತ್ ವಿಚಾರವಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಪ್ರಾಬ್ಲಮ್ಸಾಗಿ ಕಾಣಿಸ್ಕೊಳ್ಳೋಂಥದ್ದಿದೆ. ಹಳೆ ಏನಾದರೂ ಪೆಟ್ಟು ಬಿದ್ದಿರೋವಂಥದ್ದು ಅಥವಾ ಏಟ್ ಆಗಿರೋವಂಥದ್ದು ಅವು ಮತ್ತೆ ನಿಮಗೆ ನೋವು ಕಾಣಿಸ್ಕೊಳ್ಳೋವಂಥದ್ದು ಈ ತಿಂಗಳಲ್ಲಿ ಹೆಚ್ಚಾಗಿದೆ. ಕಣ್ಣಲ್ಲಿ ನೀರು ಸೋರಿಕೆ ಆಗುವಂಥದ್ದು, ಕಣ್ಣಿಗೆ ಏನಾದರೂ ಒಂದು ಇನ್ಫೆಕ್ಷನ್ ಆಗುವಂಥದ್ದು ಕೂಡ ಈ ಒಂದು ತಿಂಗಳಲ್ಲಿ ನೀವು ಅನುಭವಿಸ್ತೀರ. ವಿಶೇಷವಾಗಿ ಮೇಷರಾಶಿಯವರಿಗೆ ನಾನು ಆಲ್ರೆಡಿ ಲಾಸ್ಟ್ ಮಂತ್ ಕೂಡ ತಿಳಿಸ್ಕೊಟ್ಟಿದ್ದೆ ಯಾವ ರೀತಿ ಅದೊಂದು ರಾಶಿ ಭವಿಷ್ಯ ಇರುತ್ತೆ ಅಂಥೇಳಿ. ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ಟು ತುಂಬಾ ಇಂಪ್ಯಾಕ್ಟ್ ಆಗುವಂಥದ್ದು, ಸ್ವಲ್ಪ ಕ್ಲಾಶಸ್ ಆಗುವಂಥ ಚಾನ್ಸಸ್ ಇದೆ. ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಕ್ಲಾಶಸ್ ಆಗುವಂಥದ್ದು ತೋರಿಸ್ತಾ ಇದೆ. ಓವರ್ ಆಲ್ ಇಟ್ಸ್ ರಿಯಲಿ ಗುಡ್. ಬೇಸಿಕಲಿ ಬಿಸ್ನೆಸ್ಸಲ್ಲಿ ಚೆನ್ನಾಗಿದೆ. ಜಾಬ್ ಹೋಗೋರ್ಗಂತೂ ಏನಾದರೂ ನೀವು ಆನ್ಸೈಡ್ ಆಪರ್ಚುನಿಟೀಸ್ಗೆ ಟ್ರೈ ಮಾಡ್ತಿರೋರ್ಗು ಕೂಡ ತುಂಬಾ ಎಫೆಕ್ಟಿವ್ ಆಗಿ ಹೆಲ್ಪ್ಫುಲ್ ಆಗುವಂತಹ ತಿಂಗಳಂತಲೇ ಹೇಳ್ಬೋದು. ಓವರ್ ಆಲ್ ಈ ವರ್ಷದಲ್ಲೆಲ್ಲ ಆಗಸ್ಟ್ ಇಸ್ ಸಮಥಿಂಗ್ ಲೈಕ್ ಸೆಕೆಂಡ್ ಹಾಫ್ ಅಲ್ವಾ ಇವಾಗ, ಯಾಕೆಂದರೆ ಮೊದಲನೇ ಕ್ಯಾಲೆಂಡರ್ ವರ್ಷ ಆಲ್ರೆಡಿ ಮುಗಿದಿದೆ. ಎರಡನೇ ಹಾಫ್ ಆಫ್ ದ ಕ್ಯಾಲೆಂಡರ್ ವರ್ಷ ಪ್ರಾರಂಭ ಆಗಿರೋದ್ರಲ್ಲಿ ಇದು ತುಂಬ ಒಳ್ಳೆ ತಿಂಗಳು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ತುಂಬ ಜನಕ್ಕೆ ಇದರಿಂದ ಬೆನಿಫಿಟ್ ಆಗುವಂಥದ್ದು ಹೆಚ್ಚಾಗಿದೆ. ಪರಿಹಾರತ್ವವಾಗಿ ಈ ಒಂದು ಮಂತ್ರವನ್ನು ನೀವು ನೋಟ್ ಮಾಡ್ಕೊಳ್ಳಿ. ಓಂ ಐಂ ಹ್ರೀಂ ಕ್ಲೀಂ ಮಹಾ ಸರಸ್ವತಿ ನಮಃ. ಪ್ರತಿನಿತ್ಯ 21 ಸಲ. ಎಜುಕೇಷನಲ್ಲಿ ಇರುವಂತಹ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಚಾರ ಅಂತ ಹೇಳ್ಬೋದು. ತುಂಬ ಕನ್ಫ್ಯೂಷನ್ ಆಗ್ತೀರಾ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗ್ತಿರಲ್ಲ, ನೆಕ್ಸ್ಟ್ ಏನು ಬರೀಬೇಕು ಅನ್ನೋಂಥದ್ದು ಗೊತ್ತಾಗ್ತಿರಲ್ಲ. ತುಂಬ ಜನ ಒಂದು ಸ್ಟಕ್ ಆಗ್ತಿರಲ್ಲ, ಒಂದು ಚೆನ್ನಾಗೇ ಓದ್ತಾ ಇದ್ರು ಮೇಡಮ್, ಬಟ್ ಏನೋ ಆ ತಿಂಗಳು ನನಗೆ ತುಂಬ ಸ್ಟಕ್ ಆಯಿತು, ತುಂಬ ಪ್ರಾಬ್ಲಮ್ ಆಯಿತು ಅಂಥೇಳಿ. ಟೈಮ್ ಬೀಯಿಂಗ್ಗೆ ಡೋಂಟ್ ವರಿ, ಇಟ್ ವಿಲ್ ರಿಕವರ್. ಮಗು ಮತ್ತೆ ರಿಕವರ್ ಆಗುತ್ತೆ, ಸ್ಟಡೀಸ್ನ ಮತ್ತೆ ಕಂಟಿನ್ಯೂ ಚೆನ್ನಾಗಿ ಓದ್ತಾರೆ. ಬಟ್ ಆ ಒಂದು ಸಂದರ್ಭದಲ್ಲಿ ನಾನು ಹೇಳ್ದಂಗೆ ಈ ಬ್ರೇಸ್ಲೆಟ್ ಆಗಿರ್ಬೋದು, ಈ ಮಂತ್ರ ಸ್ಪೆಷಲಿ ಸರಸ್ವತಿಯ ಮಂತ್ರ ಮಕ್ಕಳಿಗೆ ಮತ್ತು ನಿಮಗೂ ಅಷ್ಟೇ ಬಿಸ್ನೆಸ್ಸಲ್ಲಿ ದುಡ್ಡಿನ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ, ಅಡೆತಡೆ ಆಗ್ತಿದೆ ಅನ್ನೋರಿಗೆಲ್ರಿಗೂ ಕೂಡ ಇದು ತುಂಬಾ ಬೆನಿಫಿಟ್ ಆಗುವಂಥ ಮಂತ್ರ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಷ್ಟೇ. ನಾಟ್ ಓನ್ಲಿ ಯಾರು ವಾಚ್ ಮಾಡ್ತಾ ಇದ್ದಾರೆ ಪ್ರೋಗ್ರಾಮು, ನೀವು ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಲೈಫಲ್ಲಿ ಆ ಚೇಂಜಸ್ ಆಗಿದೆ ಅಂತ ನೀವು ಹೇಳ್ತಿರಲ್ಲ, ದಟ್ ಈಸ್ ಸೋ ನನಗೆ ತುಂಬ ಸಂತೋಷ ಕೊಡುವಂಥದ್ದು ಅಂತ ಹೇಳ್ಬೋದು. ಈವನ್ ತುಂಬ ಜನ ಕನ್ಸಲ್ಟೇಷನ್ ತೊಗೊಂಡೇ ಇರೋರು ಕೂಡ ಮೇಡಮ್ ನಾವು ಈ ಪರಿಹಾರ ಮಾಡಿದ್ವಿ, ವರ್ಕ್ ಆಗಿದೆ ನಮಗೆ ಅನ್ನೋರಿಗೆಲ್ರಿಗೂ ಕೂಡ ಐ ಆಮ್ ಸೋ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫಲ್ಲಿ ನಮ್ಮ ಒಂದು ಅಂದರೆ ಸ್ಪೆಷಲಿ ನನ್ನ ಕನ್ಸಲ್ಟೇಷನ್ಸು ತೊಗೊಂಡಿರೋಂಥವ್ರು ಅಥವಾ ನನ್ನ ಪರಿಹಾರಗಳು ನಿಮ್ಮ ಲೈಫಲ್ಲಿ ಇಷ್ಟೊಂದು ಇಂಪ್ಯಾಕ್ಟ್ ಆಗ್ತಿದೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.